Hello, dear students. Welcome to Sociology class. Myself, Sri G.D. Kadalagi. Dear students, today we will discuss another one most important concept, that is socialization. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು. ಆತ್ಮೀಯರೇ, ಇವತ್ತು ಸಮಾಜಶಾಸ್ತ್ರದ ಇನ್ನೊಂದು ಮಹತ್ವದ ಪರಿಕಲ್ಪನೆಯೂ ಹೌದು, ಹಾಗೆ ಈ 4ನೇ ಅಧ್ಯಾಯದಲ್ಲಿ ಬರುವಂಥ ಸಂಸ್ಕೃತಿ ಮತ್ತು ಸಾಮಾಜೀಕರಣದಲ್ಲಿ 2ನೆಯ ಭಾಗವಾಗಿರುವಂಥ ಸಾಮಾಜೀಕರಣದ ಕುರಿತು ಇವತ್ತು ನಾವು ಚರ್ಚಿಸೋಣ. Dear students, socialization, this concept is one of the central concepts in sociology. It is a process which an individual develops into a social being, especially in the time of the development of personality or in the development of person. They learn stage by stage, child rearing, formal education, acculturation and role learning. These all are the some processes which the child learn throughout his age. And dear students, here socialization begins almost at the birth and continues throughout our life. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜೀಕರಣ ಅನ್ನುವಂಥ ಪರಿಕಲ್ಪನೆಯು ಸಮಾಜಶಾಸ್ತ್ರದಲ್ಲಿ ಒಂದು ಕೇಂದ್ರ ಪರಿಕಲ್ಪನೆಗಳಲ್ಲಿ ಒಂದು ಅಂತ ಹೇಳ್ತೀವಿ. ಜೈವಿಕ ಜೀವಿಯನ್ನು ಸಮಾಜ ಜೀವಿಯಾಗಿ ಬದಲಿಸುವ ಈ ಪ್ರಕ್ರಿಯೆಯನ್ನು ನಾವು ಸಾಮಾಜೀಕರಣ ಅಂತ ಕರಿತೀವಿ. ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಯ ಸಂದರ್ಭದಲ್ಲಿ ವ್ಯಕ್ತಿ ಹಲವಾರು ಔಪಚಾರಿಕ ಶಿಕ್ಷಣ, ಸಂಸ್ಕೃತಿಯ ಅಳವಡಿಸುವಿಕೆ, ಆಮೇಲೆ ಮಗುವಾಗಿದ್ದಾಗ ಕಲಿತುಕೊಳ್ಳುವಂಥವು, ಇವು ಸಾಮಾಜೀಕರಣದ ಪ್ರಮುಖ ಪ್ರಕ್ರಿಯೆಗಳು. ಇವು ವ್ಯಕ್ತಿತ್ವವನ್ನು ಬೆಳೆಸುವಂಥ ಕೆಲವೊಂದು ಪ್ರಮುಖ ಪ್ರಕ್ರಿಯೆಗಳು. ಸಾಮಾಜೀಕರಣ ಪ್ರಕ್ರಿಯೆ ಅನ್ನುವಂಥದ್ದು ಮಗುವಿನ ಜನನದಿಂದ ಹಿಡಿಕೊಂಡು ಜೀವನದ ಕೊನೆಯವರೆಗೂ ಅದು ನಿರಂತರವಾಗಿ ಮುಂದುವರಿಯುತ್ತದೆ. And here this socializing process always helps to mold individuals to the ways of their society and culture. Here every person learn the culture and social norms through socialization process. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಸಮಾಜ ಮತ್ತು ಸಂಸ್ಕೃತಿಯ ಸಂಗತಿಗಳನ್ನು ಈ ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ಕಲಿದುಕೊಳ್ತಾನಂತ. ಸೊ ಆ ದೃಷ್ಟಿಯಲ್ಲಿ ವ್ಯಕ್ತಿ ಸಾಂಸ್ಕೃತಿಕ ಅಂಶಗಳನ್ನು, ಸಾಮಾಜಿಕ ನಿಯಮಗಳನ್ನು ಒಂದು ತನ್ನಲ್ಲಿ ಅರಿತುಕೊಳ್ಳುವ ಅಥವಾ ಬೆಳೆಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಅನ್ನೋದು ಸಾಮಾಜೀಕರಣದ ಮೂಲಕ ಏರ್ಪಡ್ತದೆ. Dear students, next, meaning and definition. Here socialization means simply it is an social training. We briefly called as socialization means it is the social training. Here the training starts from birth to end of his life, and socialization is gradually molded into social being, and he learns the social ways of acting and feeling. This process of molding is called socialization. Here every person suddenly he can't become as a whole person. Here gradually, stage by stage, he learned lot of things and molded his personality in a different social ways, like acting, feeling, interacting and participating in the activities of society, as well as acquiring the culture of society. ವಿದ್ಯಾರ್ಥಿಗಳೇ,
ಸಾಮಾನ್ಯ ಅರ್ಥದಲ್ಲಿ ಸಾಮಾಜೀಕರಣ ಅಂತಂದರೆ ಸಾಮಾಜಿಕ ತರಬೇತಿ ಅಂತ ಕರಿತೀವಿ. ಸಾಮಾಜೀಕರಣ ಅಂದರೆ ಅದನ್ನು ಸಾಮಾಜಿಕ ತರಬೇತಿ ಅಂತ ಕರಿತೀವಿ. ಇಲ್ಲಿ ಮಗುವಿನ ಜನನದಿಂದ ಹಿಡಿದುಕೊಂಡು ಅವಿನ ಕೊನೆಯ ಹಂತದವರೆಗೂ ಪ್ರತಿಯೊಂದು ಸಂಗತಿಗಳನ್ನು ತರಬೇತಿಗೆ ಒಳಪಡ್ತಾನೆ ಅಥವಾ ಕಲಿತುಕೊಳ್ತಾನೆ. ಆ ಒಂದು ಅರ್ಥದಲ್ಲಿ ನಾವು ಸಾಮಾಜೀಕರಣ ಪದವನ್ನು ಬಳಸ್ತೀವಿ. ಇನ್ನು ವಿಸ್ತೃತ ಅರ್ಥದಲ್ಲಿ ನೋಡಿದಾಗ ಸಾಮಾಜೀಕರಣ ಕ್ರಮೇಣ ಮಾನವನನ್ನು ಸಮಾಜ ಜೀವಿಯನ್ನಾಗಿ ರೂಪಿಸಲಾಗ್ತದೆ ಮತ್ತು ಅವನು ನಡೆದುಕೊಳ್ಳುವ ಮತ್ತು ಆಲೋಚಿಸುವ ಸಾಮಾಜಿಕ ಕ್ರಮಗಳನ್ನು ಕಲಿತುಕೊಳ್ತಾನೆ. ಈ ರೀತಿ ಕಲಿತುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಾಮಾಜೀಕರಣ ಅಂತ ಕರಿತೀವಿ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹುಟ್ಟಿದಾಗ ಒಂದು ಪ್ರಾಣಿ ಜೀವಿಯ ಸ್ವರೂಪವನ್ನು ಹೊಂದಿರ್ತಾನೆ. ಆದರೆ ಅವನು ಬೆಳೀತಾ ಬೆಳೀತಾ ಕಲಿಕೆಯ ಮೂಲಕ ಅಥವಾ ಸಾಮಾಜಿಕ ತರಬೇತಿಯ ಮೂಲಕ ಸಮಾಜ ಜೀವಿಯಾಗಿ ಪರಿವರ್ತನೆ ಹೊಂದ್ತಾನೆ. ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಕಲಿತುಕೊಳ್ಳುವುದರ ಮೂಲಕ ಸಮಾಜದಲ್ಲಿ ನಡೆದುಕೊಳ್ಳುವ, ಆಲೋಚಿಸುವ, ವರ್ತಿಸುವ, ವಿಚಾರಿಸುವ ಪ್ರತಿಯೊಂದು ಸಾಮಾಜಿಕ ಕ್ರಮಗಳನ್ನು ಹಂತ ಹಂತವಾಗಿ ಕಲಿತುಕೊಳ್ತಾನೆ. ಈ ರೀತಿ ಒಬ್ಬ ವ್ಯಕ್ತಿ ಸಾಮಾಜಿಕ ತರಬೇತಿಯ ಮೂಲಕ ಸಾಮಾಜಿಕ ಅಂಶಗಳನ್ನು ಕಲಿತುಕೊಳ್ಳುವ ಪ್ರಕ್ರಿಯೆಯನ್ನೇ ನಾವು ಸಾಮಾಜೀಕರಣ ಅಂತ ಕರಿತೀವಿ. Here, according to H.M. Johnson, he defined what is socialization. Socialization is the learning process that enables the learner to perform social roles. So already we know that here every person play its own role in a particular society. A person play a single or a set of roles throughout his life, but only he able to perform his social role as per the age, as per the situation in a particular group or society when he learn all these social roles. Here, a person only learn the social roles through social training or socialization. H.M. Johnson rightly told that socialization is the learning process when a learner, a person, learn to perform his social roles. That is called socialization. H.M. Johnson ಅವರ ಪ್ರಕಾರ ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಲು ಪಾತ್ರಧಾರಿಯನ್ನು ಸಮರ್ಥನನ್ನಾಗಿಸುವ ಕಲಿಕೆಯನ್ನು ಸಾಮಾಜೀಕರಣ ಅಂತ ಕರೆದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ತಾನು ನಿರ್ವಹಿಸುವಂಥ ಒಂದು ಪಾತ್ರ ಅಥವಾ ಪಾತ್ರಗಳ ಸಂಗ್ರಹವನ್ನು ಸಮರ್ಥವಾಗಿ ನಿರ್ವಹಿಸಬೇಕಂತಂದರೆ ಅವನು ಆ ಪಾತ್ರಗಳನ್ನು ಕಲಿತುಕೊಳ್ಬೇಕಾಗ್ತದೆ ಅಂತ. ಅವನು ಒಂದು ತನ್ನ ಸನ್ನಿವೇಶ, ಸಂದರ್ಭ, ಸಮುದಾಯ, ಸಮಾಜಕ್ಕನುಗುಣವಾಗಿ ಅರ್ಥಪೂರ್ಣವಾಗಿರುವಂಥ ಪಾತ್ರವನ್ನು ನಿರ್ವಹಿಸಬೇಕಂತಂದರೆ ಅವನು ಕಲಿಕೆಗೆ ಒಳಪಡಬೇಕಾಗ್ತದೆ. ಈ ಥರ ಕಲಿಕೆಗೆ ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನೇ H.M. ಜಾನ್ಸನ್ನರು ಸಾಮಾಜೀಕರಣ ಅಂತ ಕರೆದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ತನಗೆ ಬಂದಿರುವಂಥ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುಗೋಸ್ಕರವಾಗಿ ಕಲಿತುಕೊಳ್ಳುವ ಅಥವಾ ಸಾಮಾಜಿಕ ತರಬೇತಿಗೆ ಒಳಪಡುವಂಥ ಒಂದು ಪ್ರಕ್ರಿಯೆಯನ್ನೇ ಸಾಮಾಜೀಕರಣ ಅಂತ ಕರೆದಿದ್ದಾರೆ. Another one person, according to Ogburn and Nimkoff, he defined socialization is the process by which the individual learns to conform to the norms of the group. He also rightly told that here socialization is the most important process by which the individual learns throughout his life, from birth to end of life. He learns to conform the norms or the rules of the particular group or society. When a person conform or learn the norms of the group, then he became social animal. Here this process convert the person from animal to social being.
ಆಕ್ಬರ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ವ್ಯಕ್ತಿಯು ಗುಂಪಿನ ಪ್ರಮಾಣಕಗಳಿಗೆ ಅನುವರ್ತಿಸುವಂಥದ್ದನ್ನು ಕಲಿಯುವ ಪ್ರಕ್ರಿಯೆ ಸಾಮಾಜೀಕರಣ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ತಾನು ಇರುವಂಥ ಸಮೂಹ ಸಮಾಜದ ಕೆಲವೊಂದು ನಿಯಮಗಳನ್ನು, ಕೆಲವೊಂದು ಪ್ರಮಾಣಕ ವರ್ತನೆಗಳನ್ನು ಗುರುತಿಸಿ ಅದರ ಹಾಗೆ ನಡೆದುಕೊಳ್ಬೇಕಾಗ್ತದೆ. ಅದರ ಹಾಗೆ ನಡೆದುಕೊಳ್ಳುವಂಥ ಒಂದು ಕಲಿಯುವ ಪ್ರಕ್ರಿಯೆಯನ್ನು, ತರಬೇತಿಗೆ ಒಳಪಡುವ ಪ್ರಕ್ರಿಯೆಯನ್ನೇ ಆಕ್ಬರ್ ಮತ್ತು ನಿಮ್ಕಾಫರು ಸಾಮಾಜೀಕರಣ ಅಂತ ಕರೆದಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಗುಂಪಿನ ಅಥವಾ ಸಮಾಜದ ನಿಯಮ ಅಥವಾ ಕೆಲವೊಂದು ಪ್ರಮಾಣಕಗಳನ್ನು ಕಲಿತುಕೊಳ್ತಾನ, ಆವಾಗ ಅವನು ಪ್ರಾಣಿ ಜೀವಿಯಿಂದ ಸಾಮಾಜಿಕ ಜೀವಿಯಾಗಿ ಪರಿವರ್ತಿತನಾಗ್ತಾನೆ. ಸೊ ಇದನ್ನೇ ಸಾಮಾಜೀಕರಣ ಅಂತ ಕರಿತೀವಿ. ಸೊ dear students, next one, the most important aspect in this concept, that is the stages of socialization. So here the socialization training or the process, it is not a sudden process. It takes place gradually, stage by stage, from birth to end of life. ಇಲ್ಲಿ ಸಾಮಾಜೀಕರಣದ ಕೆಲವೊಂದು ಹಂತಗಳು ಅನ್ನುವಂಥ ಪರಿಕಲ್ಪನೆಯನ್ನು ಕಾಣ್ತೀವಿ. ಸಾಮಾಜೀಕರಣ ಅಥವಾ ಸಾಮಾಜಿಕ ತರಬೇತಿ ಅನ್ನುವಂಥದ್ದು ಸಡನ್ನಾಗಿ ಏರ್ಪಡುವಂಥದ್ದಲ್ಲ, ತತ್ಕ್ಷಣವಾಗಿ ಏರ್ಪಡುವಂಥದ್ದಲ್ಲ. ಇದು ವ್ಯಕ್ತಿ ಜನನದಿಂದ ಹಿಡಿಕೊಂಡು ಜೀವನದ ಕೊನೆಯವರೆಗೂ ಕ್ರಮಾನುಗತವಾಗಿ ಹಂತ ಹಂತವಾಗಿ ಏರ್ಪಡುತ್ತದೆ. ಸೊ ಹಿಯರ್ H.M. Johnson, in his famous book Sociology, a Systematic Introduction, in this book he listed 4 stages of socialization. The 4 stages of socialization come in everyone's life, which helps him to become a social being. H.M. Johnson ಅವರು ತಮ್ಮ ಸೋಷಿಯಾಲಜಿ ಎ ಸಿಸ್ಟಮೆಟಿಕ್ ಇಂಟ್ರೊಡಕ್ಷನ್ ಎಂಬ ಕೃತಿಯಲ್ಲಿ ಸಾಮಾಜೀಕರಣದ 4 ಹಂತಗಳನ್ನು ಸೂಚಿಸಿದ್ದಾರೆ. ಸೊ ವ್ಯಕ್ತಿ, ಒಬ್ಬ ಮಾನವ ಜೀವಿ ಸಾಮಾಜಿಕ ಜೀವಿ ಆಗಬೇಕೆಂದರೆ ಅವನು ಈ 4 ಹಂತಗಳ ಮೂಲಕ ತರಬೇತಿಯನ್ನು ಪಡೆದುಕೊಳ್ಳುವಂಥ ಅಥವಾ ಕಲಿಕೆಗೆ ಒಳಪಡಬೇಕನ್ನುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಹಿಯರ್ ಕಮ್ಸ್ ಫಸ್ಟ್ one stage, that is oral stage. The stage commences at the birth and continues till the completion of first year. At birth, the child faced the first crisis, that is, he must breathe, exert himself to feed, exposed to conditions of wet and another discomforts. Here, especially in this stage comes, the child faces some oral crisis, and especially in this child always depend upon orally dependency, and only the relationship of the child with only mother. He think me and my mother. The child's whole world is he or she and his mother. Sigmund Freud rightly told that he called first stage, it is the primary identification in the life of everyone. So it is the first identification of the human being, identification of the person. ಮೊದಲನೇ ಹಂತ ಮೌಖಿಕ ಅಥವಾ ವಾಚಕ ಹಂತ ಅಂತ ಕರಿತೀವಿ. ಈ ಹಂತ ಜನನದಿಂದ ಆರಂಭಗೊಂಡು 1 ವರ್ಷದವರೆಗೆ ಮುಂದುವರಿಯುತ್ತದೆ. ಈ ಹಂತದಲ್ಲಿ ಮೊದಲು ಮಗು ಜನಿಸಿದ ನಂತರ ಸಂದರ್ಭದಲ್ಲಿ ಎದುರಿಸುವಂಥ ಒಂದು ಸಂದಿಗ್ಧತೆ ಏನೆಂದರೆ ಅದರ ಬದುಕುಳಿಯುವ ಹಾಗೆ ಅದರ ತನ್ನ ಅಸ್ತಿತ್ವವನ್ನು ಹೊಂದುವ. ಯಾವಾಗ ಮಗು ಬದುಕುಳಿಯುವಂಥ ಒಂದು ಸಂದಿಗ್ಧತೆ ಇರ್ತದೆ, ಅಲ್ಲಿ ಮೌಖಿಕ ಸಂದಿಗ್ಧತೆಯನ್ನು ನಾವು ಕಾಣ್ತೀವಿ ಅಂತ. ಆಮೇಲೆ ಮಗು ತಾನು ಕೇವಲ ಮೌಖಿಕ ಅವಲಂಬನೆಯ ಮೂಲಕವೇ ಈ ಹಂತದಲ್ಲಿ ಒಂದು ತರಬೇತಿಗೆ
ಅಥವಾ ಕಲಿಕೆಗೆ ಒಳಪಡದ ಅಂತ. ಈ ಹಂತದಲ್ಲಿ ಮಗು ಕೇವಲ ತಾನು ತನ್ನ ತಾಯಿ ಅನ್ನುವಂಥದ್ದರ ಮೇಲೆ ಮಾತ್ರ ಅವಲಂಬಿಸಿರುತ್ತದೆ. ಇಲ್ಲಿ ತಾನು ಮತ್ತು ತಾನು ತನ್ನ ತಾಯಿಯೇ ಅಷ್ಟೇ ಅನ್ನುವಂಥ, ತನ್ನದೇ ಜಗತ್ತು ಇಷ್ಟೇ ಅನ್ನುವಂಥ ಒಂದು ಪರಿಕಲ್ಪನೆ ಆ ಮಗುವಿನಲ್ಲಿರ್ತದೆ. ಸೊ ಹಿಯರ್ ದ ರೋಲ್ ಆಫ್ ದಿ ಮದರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿ ಸೋಷಿಯಲ್ ಟ್ರೈನಿಂಗ್ ಆಫ್ ದಿ ಚೈಲ್ಡ್. ಮಗುವಿನ ಸಾಮಾಜೀಕರಣದಲ್ಲಿ ಇಲ್ಲಿ ತಾಯಿಯ ಪಾತ್ರ ಬಹುಮುಖ್ಯವಾದದ್ದನ್ನು ನಾವು ಕಾಣ್ತೀವಿ ಅಂತ. ಆ ಕಾರಣಕ್ಕಾಗಿಯೇ ಸಿಗ್ಮಂಡ್ ಫ್ರಾಯ್ಡರು ಈ ಹಂತವನ್ನು ಪ್ರಾಥಮಿಕ ಗುರುತಿಸುವಿಕೆ ಅಂತ ಕರಿತೀವಿ. ಅಂದರೆ ಈ ಹಂತದಲ್ಲಿ ಮಗು ತನ್ನ ತಾಯಿಯನ್ನು ಗುರುತಿಸುವಂಥ, ಅವಳ ಜೊತೆ ಮೌಖಿಕವಾಗಿರುವಂಥ ಸಂಪರ್ಕ ಅವಲಂಬನೆಯನ್ನು ನಾವು ಕಾಣ್ತೀವಿ ಅಂತ. ಎಸ್ಪೆಷಲಿ in this stage here the child learns a smile with from her mother. ಮಗು ಈ ಹಂತದಲ್ಲಿ ತನ್ನ ತಾಯಿಯಿಂದ ಒಂದು ನಗುವಂಥದ್ದನ್ನು ಕಲಿತುಕೊಳ್ತದೆ. ಸೊ ಅದರ ಮೂಲಕ ಅದರ ಆರಂಭಿಕವಾಗಿರುವಂಥ ಒಂದು ತರಬೇತಿ ಏರ್ಪಡ್ತದೆ ಅನ್ನುವಂಥದ್ದನ್ನು ಕಾಣ್ತೀವಿ. ಅದಕ್ಕೆ ಇದು ಮಗುವಿನ ವ್ಯಕ್ತಿತ್ವದಲ್ಲಿ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥ ಒಂದು ಪ್ರಾಥಮಿಕ ಹಂತ ಅಂತ ನಾವು ಕರಿತೀವಿ. There are another 3 stages are here. The students we discuss in next class. Thank you.